ಬಾದಾಮಿ ಬಾದಾಮಿ ಎನ್ನುವುದು ಚಾಲುಕ್ಯರ ಕಾಲದ ರಾಜಧಾನಿ. ಇದನ್ನು ಕಟ್ಟಿದವರು ಇಮ್ಮಡಿ ಪುಲಿಕೇಶಿ. ರಾಜಧಾನಿ ಕ್ರಿಸ್ತಶಕ 6ನೇ ಶತಮಾನದಿಂದ ಸುಮಾರು 9ನೇ ಶತಮಾನವರೆಗೂ ಆಳಿದ ವಂಶಸ್ಥರು. ಇಮ್ಮಡಿ ಪುಲಿಕೇಶಿ ಬಾದಾಮಿಯ ರಾಜ. ಇವರು ಮಾಡಿದ ಆ ರಾಜ್ಯ ದರ್ಬಾರ, ಅವ್ರಿಗಿನ ಕಾಲದಲ್ಲಿರುವಂಥ ಶಿಲ್ಪಕಲೆ, ಆಗಿನ ಕಾಲದ ಗುಹೆಗಳು, ಬಸ್ತಿಗಳು, ಮತ್ತೆ ಬನಶಂಕರಿ ಗುಡಿ ಕೂಡ ಅವ್ರ ಕಾಲದಲ್ಲಿ ಇತ್ತು. ಅದೇ ರೀತಿಯಾಗಿ ನೋಡ್ರಿ, ಇದು ಬಾದಾಮಿಯ ಗುಹೆಗಳು, ಕಾಯಿಲೆ ನಿಂತಿರುವ ಗುಹೆಗಳು ಎಷ್ಟು ಸುಂದರ ಐತಂದ್ರೆ ಅಷ್ಟು ಸುಂದರ. ಇದು ನೋಡ್ಬೇಕಂದ್ರೆ ಎರಡು ಕಣ್ಣನು ಸಾಲಂಗಲ್ಲ, ಅಷ್ಟು ಅದ್ಭುತವಾಗಿರುವಂತ ಒಂದು ಸ್ಥಳ. ಇದು ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವಂತ ಒಂದು ಸುಂದರ ಸ್ಥಳ. ಇದರಲ್ಲಿರುವಂತ ಕೊಳ ಇರ್ಬೋದು, ಆಗಿನ ಕಾಲದಲ್ಲಿ ಇಮ್ಮಡಿ ಪುಲಿಕೇಶಿ ಕಟ್ಟಿಸಿದಂತ ಈಜು ಕೊಳ ಇರ್ಬೋದು, ಸುಂದರವಾದ ದೇವಸ್ಥಾನಗಳಿರ್ಬೋದು, ಗುಡ್ಡಗಾಡು ನಡುವೆ ಇರುವಂತ ಸುಂದರ ಗುಹೆಗಳು ಇರ್ಬೋದು. ಅದೇ ರೀತಿಯಾಗಿ ಒಂದಾನೊಂದು ಕಾಲದಲ್ಲಿ ಪ್ರಸಿದ್ಧವಾದ ಸ್ಥಳ ಇದು. ನೋಡಿ, ಆ ಕಲ್ಲಿನ ನಡುವೆ ಇರುವಂತ ಊರು ಎಷ್ಟು ರಮಣೀಯವಾದಂತ ಸ್ಥಳ ಅಂದ್ರೆ ಅದು ಬಾದಾಮಿ. ಒಂದೇ ಪ್ರವಾಸಕ್ಕೆ ಉತ್ತಮವಾದ ಸ್ಥಳ ಅಂದ್ರೆ ಅದು ಬಾದಾಮಿ. ಬಾದಾಮಿ ಅನ್ನೋದು ಚಾಲುಕ್ಯರ ಕಾಲದ ರಾಜಧಾನಿ. ನೋಡ್ರಿ, ಎಷ್ಟು ಇಂಪಾಕ್ಟ್ ಕಾಣ್ತದೆ ಅಂದ್ರೆ ಅಷ್ಟು ಸುಂದರವಾಗಿ ಕಾಣ್ತಿದೆ ಈ ಬಾದಾಮಿ ನಗರ. ಬಾದಾಮಿ ನಗರ ಹೀಗೆ ಹೆಂಗೈತಂದ್ರೆ ಆಗಿನ ಕಾಲಕ್ಕೆ ಹೆಂಗಿರ್ಬೋದು ಊಹಿಸಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಸುಮಾರು ನಾನಾ ತರ ಜನ ಬರ್ತಾರೆ. ನಮ್ಮ ರಾಜ್ಯದವ್ರು ಇರ್ಬೋದು, ಅಥವಾ ಅಂತಾರಾಜ್ಯದವ್ರು ಇರ್ಬೋದು, ಅಥವಾ ವಿದೇಶಿಯರ ಸತಕ್ಕೂ ಇಲ್ಲಿ ಬಂದು ಭೇಟಿ ಕೊಡ್ತಾರೆ. ಯಾಕೆ ಭೇಟಿ ಕೊಡ್ತಾರೆ ಅಂದ್ರೆ ಇಲ್ಲಿರುವಂತ ಆ ಸ್ಥಳ, ಇಲ್ಲಿರುವಂತ ಹಲವಾರು ಸಿನಿಮಾಗಳು ಸತಕ್ಕೆ ಇಲ್ಲಿ ಶೂಟಿಂಗ್ ಆಗಿವೆ. ನೋಡ್ರಿ ಜನ ಹೆಂಗ್ ಬರತ್ತಾರ, ಹೆಂಗ್ ಹೊಂಟಾರ. ವಾವ್, ಬ್ಯೂಟಿಫುಲ್. ಇಂಥ ಸ್ಥಳ ನೋಡ್ಬೇಕಂದ್ರೆ ಟೈಮ್ ತಗೊಂಡು ಹೋಗ್ಬೇಕಾಕೈತಿ. ನೋಡ್ರಿ ಜನ ಹೆಂಗ್ ಬಂದಾರ, ಆತರ ಯಾವ ತರ ಇದ್ದನಿಲ್ಲ. ನಾನು ಹೋಗಿದ್ದೆ, ನಾನು ಸ್ನೇಹಿತ ಕೂಡ ಹೋಗಿದ್ದೆ, ವಿವೇಕ್ ಅಂತ. ನೋಡ್ರಿ, ವಾವ್, ಆಗಿನ ಕಾಲದಲ್ಲಿರುವಂತ ಒಂದು ಮಂಟಪ ಇರೋದು, ಒಂದು ಕಲ್ಲಿನೊಳಗೆ ಕೆತ್ತಿರುವಂತ ಒಂದು ಮಂಟಪ. ನೋಡ್ರಿ ಸುಂದರವಾದ ಸ್ಥಳ. ಆ ಕಲ್ಲಿನಲ್ಲಿ, ಆ ಗುಡ್ಡದ ನಡುವೆ ಇರುವಂತ ಒಂದು ಸುಂದರ ಸ್ಥಳ. ಜನ ಎಷ್ಟು ಜನ ಬರ್ತಾರಂದ್ರೆ ಅಷ್ಟು ಜನ ಬರ್ತಿದ್ರು ಆ ಒಂದು ಸ್ಥಳ ನೋಡಕ್ಕೆ. ಯಾಕಂದ್ರೆ ನಮ್ಮ ಕರ್ನಾಟಕ ಹೆಮ್ಮೆಯವಾದ ಸ್ಥಳ ಅಂದ್ರೆ ಅದು ಬಾದಾಮಿ. ನಾ ನೋಡ್ರಿ ಹೆಂಗೆ ಈ ತರ ಎಲ್ಲ ನೋಡಾತಿದೆ. ಈ ತರ ಎಲ್ಲ ನೋಡಿ ವಿಡಿಯೋ ಮುಖಾಂತರ ನಿಮ್ಗೆ ತೋರ್ಸಾಕತ್ತೀನಿ. ಎಷ್ಟು ಚೆನ್ನಾಗೈತೆ ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣತ್ತೀನಿ. ನನ್ನ ಜೊತೆಗೆ ನನ್ನ ಸ್ನೇಹಿತ ವಿವೇಕ ಕೂಡ ಇದ್ದಾರೆ, ವಿವೇಕ ಉಣಕಲ್ ಅಂತ. ಇಷ್ಟೆಲ್ಲ ಮಾಡಾತಿದೆ. ನೀವೊಮ್ಮೆ ಭೇಟಿ ಕೊಡ್ರಿ, ಯಾಕಂದ್ರೆ ಬಾದಾಮಿ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆ ನಗರ. ನೋಡ್ರಿ, ಇಂಥ ಪ್ಲೇಸ್ ನೋಡ್ಬೇಕಂದ್ರೆ ಎರಡು ಕಣ್ಣನ್ನು ಸಾಲಂಗಿಲ್ಲ, ಟೈಮ್ ತಗೊಂಡು ಹೋಗ್ಬೇಕಾಕೈತಿ. ಯಾಕಂದ್ರೆ ಆಗಿನ ಕಾಲದ ರಾಜ್ಯ ಆಗಿರುವಂತ ಇಮ್ಮಡಿ ಪುಲಿಕೇಶಿ ಯಾವ ತರ ಕಟ್ಟಿರ್ಬೇಕು ಈ ಒಂದು ಊರ್ನ, ಬಾದಾಮಿ ನಗರನ. ನೋಡ್ರಿ ಆ ಸುಂದರವಾದಂತ ಈಜುಕೊಳ ಇರ್ಬೋದು,
ಆಗಿನ ಕಾಲದಲ್ಲಿ ಯಾವ ತರ ಕಟ್ಟಿರ್ಬೇಕು ಇದು ಒಂದು ಸುಂದರವಾದ ಒಂದು ಬದಲಾವಣೆ ನಗರವನ್ನ ನೋಡ್ರಿ. ಈಗ ಈ ತರ ಕಾಣ್ತಿತ್ತಂದ್ರೆ ಆಗಿನ ಕಾಲಕ್ಕೆ ಯಾವ ತರ ಇರ್ಬೇಕು ಈಗ ಬದಾಮಿ ನೋಡ್ರಿ. ಸುಂದರವಾದಂತ ಈಜುಕೊಳ ಇರ್ಬೋದು, ಸುಂದರವಾದ ದೇವಸ್ಥಾನ ಇರ್ಬೋದು, ಅದೇ ರೀತಿಯಾಗಿ ಗುಡ್ಡದ ನಡುವೆ ಕಟ್ಟಿರುವಂತ ಕಲ್ಲಿನ ಶಿಲೆ ಇರುವಂತ ಸ್ಥಳ ನೋಡ್ಬೇಕಂದ್ರೆ ಟೈಮ್ ತಗೊಂಡೋಗ್ಬೇಕಾಗಿದೆ. ಯಾಕಂದ್ರೆ ಈ ಒಂದು ಪ್ಲೇಸ್ ನೋಡ್ಬೇಕಂದ್ರೆ ನಮ್ಗೆ ಪುರ್ಸೊತ್ ಇರಬೇಕು, ಟೈಮ್ ಇರಬೇಕು, ಎಲ್ಲ ಫ್ರೀ ಆಗಿ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಒಂದು ಸ್ಥಳ ಇರೋದ ಆ ತರ ಐತಿ. ಈ ಒಂದು ಪ್ಲೇಸ್ ಎಷ್ಟೇ ಬ್ಯೂಟಿಫುಲ್ ಆಗಿತ್ತಂದ್ರೆ ನೋಡಕ್ಕೂ ಎರಡು ಕಣ್ಸಾಲಂಗಿಲ್ಲ. ನೀವೇ ನೋಡತ್ತಿರಲ್ಲ ಯಾವ ತರ ಇರೋದು ಮಂಟಪ ಗಿಂಟಪ ಅಂತ. ಹೌದಲ್ರಿ? ನೋಡ್ರಿ, ಸುಂದರವಾದಂತ ಕಲ್ಲು, ಗುಡ್ಡ ಇರ್ಬೋದು, ಗುಡ್ಡಗಾಡು ಪ್ರದೇಶ ಇರ್ಬೋದು, ಮಂಟಪ ಇರ್ಬೋದು, ಅದೇ ರೀತಿಯಾಗಿ ಈಜುಕೊಳ, ಬದಾಮಿ ನಗರ, ಇನ್ನು ಹಲವಾರು ಭಾಳ ಸ್ಥಳ ಅದಾವು. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ವಿಡಿಯೋವನ್ನು ಕಮೆಂಟ್ ಕೊಡ್ರಿ, ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಶೇರ್ ಮಾಡ್ರಿ. ನಮಸ್ಕಾರ.